ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಪೌಷ್ಟಿಕವಾಗಿ ಹಾಗೂ ಆರೋಗ್ಯಕರವಾಗಿರುವಂಥ ಹರಿವೆ ಸೊಪ್ಪಿನ ಪಲ್ಯ. ಬನ್ನಿ ಇದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ. ಇಲ್ಲಿ ನಾನು 1 ಕಟ್ಟಿನಷ್ಟು ಹರಿವೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದರ ದಂಟನ್ನು ಬಿಡಿಸಿ ಎಲೆಗಳನ್ನು ಚೆನ್ನಾಗಿ ತೊಳ್ಕೊಬೇಕು. ಮಣ್ಣಿರೋದ್ರಿಂದ 2ರಿಂದ 3 ಸರಿ ತೊಳೆದ್ಬಿಟ್ಟು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಒಂದು ಬಾಣಲಿ ಅಥವಾ ಕಡಾಯಿನಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 1 ಕಡ್ಡಿ ಕರಿಬೇವು, 2 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೋಬೇಕು. 3 ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಎರಡನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. 2 ನಿಮಿಷ ಮುಚ್ಚಳನ ಮುಚ್ಚಿ ಕಾಯಬೇಕು. ನೋಡಿ ಈರುಳ್ಳಿ ಬೆಂದಿದೆ. ಹರಿವೆ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಇಲ್ಲಿ ನಾವು ಕೈ ಆಡಿಸಬಾರ್ದು, ಒಂದು ಹನಿ ನೀರನ್ನು ಕೂಡ ಹಾಕ್ಕೋಬಾರ್ದು. ಉರಿನ ಕಮ್ಮಿ ಮಾಡಿ ಮುಚ್ಚಳನ ಮುಚ್ಚಿ ಹಾಗೆ 2ರಿಂದ 3 ನಿಮಿಷ ಕಾಯಬೇಕು. ನೋಡಿ ಅದೇ ನೀರು ಬಿಟ್ಕೊಂಡಿರುತ್ತೆ, ಆದ್ದರಿಂದ ನೀರಿನ ಅವಶ್ಯಕತೆ ಇರೋಲ್ಲ. ನೀರನ್ನು ಹಾಕೋಕೂಡ್ದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ನೆನಪಿರಲಿ, ಸೊಪ್ಪಿನ ಪಲ್ಯ ಮಾಡಬೇಕಾದ್ರೆ ಯಾವಾಗಲೂ ಉಪ್ಪನ್ನು ಕೊನೆಯಲ್ಲಿ ಹಾಕ್ಕೋಬೇಕು, ಯಾವಾಗಲೂ ಮೊದಲೇ ಹಾಕ್ಕೋಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ಜಾಸ್ತಿ ಹಾಕ್ಕೋಬಾರ್ದು. ನ್ಯಾಚುರಲ್ಲಾಗೆ ಸೊಪ್ಪಿನಲ್ಲಿ ಉಪ್ಪಿನ ಅಂಶ ಇರೋದರಿಂದ ಉಪ್ಪನ್ನು ಕಡಿಮೆನೇ ಹಾಕ್ಕೋಬೇಕು. ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಸಾಕು. ಸೊ ಬೆಂದಿದೆ. ಈ ಪಲ್ಯನ ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ಕೂಡ ಸರ್ವ್ ಮಾಡ್ಬೋದು. 1 ಚಮಚದಷ್ಟು ಹುರ್ಗಡ್ಲೆ ಪುಡಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. 2 ದೊಡ್ಡ ಚಮಚದಷ್ಟು ಕಾಯಿ ತುರಿ. ಸೊ ರೆಡಿ ಆಯಿತು. ಈಗ ಇದನ್ನು ಸರ್ವ್ ಮಾಡ್ಬೋದು. ಇಲ್ಲಿ ನಾನು ರೊಟ್ಟಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಈ ಹರಿವೆ ಸೊಪ್ಪಿನ ಪಲ್ಯ ನಿಮಗಿಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.